ಒಂದ್ ನೈಟ್ ಫುಲ್ಲು ಬೆಳಗ್ಗೆ 6 ಗಂಟೆವರೆಗೂ ನಾನು ಹೆಂಗ್ ಕಳ್ಕೊಂಡಿರ್ಬೇಕು. ನೀನಂತೇನೆಲ್ಲ ಎಲ್ಲರೂ ಹಂಗೆ ಅಲ್ವಾ? ಎಲ್ರು ಹಂಗೆ, ಆದ್ರೆ ನಂದು ತುಂಬಾನೇ ಓವರ್ ಆಯ್ತು. ಅವಾಗಿಂದಾನೆ ಇದ್ರ ಮೇಲೆ ನನ್ಗೆ ಆಸೆನೇ ಹೊರಟ ಇತ್ತು. ಅವಾಗ್ಲೇ ಪ್ರೆಗ್ನೆನ್ಸಿ ಆಗಿದ್ದು, ಆ ತಿಂಗಳಲ್ಲೇ ಪ್ರೆಗ್ನೆನ್ಸಿ ಆಗಿದ್ದು. ಅವಾಗಿಂದ ಸ್ವಲ್ಪ ಕಡಿಮೆ ಇವಾಗ ಒಂದ್ಸತಿ 2 ಸತಿ ಎಲ್ಲ ಮಾಡಿದ್ರೆ ಆಗಲ್ಲ ಪ್ರೆಗ್ನೆಂಟ್? ಒಂದ್ಸತಿ ಮಾಡಿದ್ರೆ ಆಗಲ್ಲ. ಅದು ಒಬ್ಬೊಬ್ರು ಇರುತ್ತೆ, ಒಬ್ಬೊಬ್ರಿಗೆ ಸಡನ್ ಆಗಿ ಹೋಗಿ ಸೇರ್ಕೊಂಡ್ಬಿಟ್ರೆ ಆಗೋಗುತ್ತೆ. ನಾನು ಕೇಳಿದೆ ಫ್ರೆಂಡ್ಗಳಿಗೆ, ಆಮೇಲೆ ಕೇಳಿದ್ದೆ. ಇವಾಗ ನಾನು ನೀನು ಒಂದ್ಸತಿ ಸೇರಿದ್ವಿ ಅಲ್ವಾ, ಇವಾಗ ಆಗುವಂತ ಲಕ್ಷಣಗಳು ನನ್ನ ಹತ್ರ ಇದ್ದಿದ್ರೆ ಒಂದ್ಸತಿ ಮುಟ್ಟಿದ್ರೆ ಸಾಕು ಆಗ್ಬಿಡೋ ಅಂತದ್ದು ಒಬ್ಬೊಬ್ರಿಗಿರುತ್ತೆ. ಹಂಗಿದ್ದವ್ರಿಗೆ ಆಗ್ಬಿಡುತ್ತೆ. ಇಲ್ಲಪ್ಪ, ನಾನೇನು ತಗೊಂಡಿಲ್ಲ. ಅಂದ್ರೆ ನನ್ಗ ಆಗಿಲ್ವಲ್ಲ, ನೀನ್ ಹಾಕಿದ್ದು ನನಗೆ ಒಳಗಡೆ ಹೋಗಿಲ್ಲ. ಹೌದಾ? ಅದೇನ್ ಗೊತ್ತಾಗುತ್ತೆ ನಿಂಗೆ? ಹಿಂಗಂದ್ರೆ ಕರೆಕ್ಟ್ ಟೈಮಿಗೆ ಡೇಟ್ ಹಾಕ್ತಿವಲ್ವಾ, ಡೇಟ್ ಎಲ್ಲ ಗೊತ್ತಾಗುತ್ತೆ ಹೋಗಿಲ್ಲ ಅಂತಂದ್ರೆ. ಡೇಟ್ ಆಗ್ಲಿಲ್ಲ ಅಂತಂದ್ರೆ ಒಂದ್ 10 ದಿವಸ ಆಗ್ಲಿಲ್ಲ. ಬೇರೆ ಇದೆಯಲ್ಲ? ಎಷ್ಟು 6 ದಿನಕ್ಕೆ ಗೊತ್ತಾಗ್ಬಿಡುತ್ತಾ ಹೋಗಿದ್ದು ಒಳಗಿಲ್ಲ ಅಂತ? ಇಲ್ಲ, ಒಂದ್ 10 ದಿವಸ ಆಗ್ಬೇಕು, 15 ದಿವಸ ಆಗ್ಬೇಕು. 15 ದಿವಸದ ಮೇಲೆ ಮತ್ತೆ ಅದು ಆಗೋದಿಲ್ಲ ನಮ್ ಪೀರಿಯಡ್. ಹಾಗಾದ್ರೆ ಇವಾಗ ಈ ತಿಂಗಳು 1-2ಕ್ಕೆ ಆಗಿರ್ತೀವಿ ಅಂತ ತಿಳ್ಕೊ, ನೆಕ್ಸ್ಟ್ 1-2ಕ್ಕೂ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ಇನ್ನ ಅದು ಬಿಟ್ಟು ಇನ್ನ 15ನೇ ತಾರೀಕು ಹಿಂಗ್ ಹೋದಾಗ ಅವಾಗೂ ಆಗ್ಲಿಲ್ಲ. ಇನ್ ನೆಕ್ಸ್ಟ್ 1-2 ಬಂತು, ಅವಾಗೂ ಆಗ್ಲಿಲ್ಲ. ನಾನು ಅವಾಗ ನಮ್ಗೆ ಕನ್ಫರ್ಮ್ ಪ್ರೆಗ್ನೆನ್ಸಿ ಆಗಿದ್ದೀನಿ. ಅದಕ್ಕೆ ಅವಾಗ ಕರೆದ್ರೆಲ್ಲ ಬರ್ಲಿಲ್ಲ, ಮತ್ತೆಲ್ಲ ಆಗ್ಬಿಟ್ಟೈತೆ ಅಂತ ಹೇಳಿ. ಅದಕ್ಕೆ ಇದೇನೋ ಟ್ಯಾಬ್ಲೆಟ್ಸ್ ಏನೋ ಸಿಗುತ್ತಂತೆ, ಟ್ಯಾಬ್ಲೆಟ್ಸ್ ಸಿಗುತ್ತೆ. ಆದ್ರೂ ಒಂಥರ ಏನೇ ಆಗಿದ್ ಭಯ ಅಲ್ವಾ? ಅದೇ ಟ್ಯಾಬ್ಲೆಟ್ ತಗೋಬಿಟ್ರೆ ಅದು ಟ್ಯಾಬ್ಲೆಟ್ ತಗೊಂಡ್ರೆ ಕರೆಕ್ಟ್ ಆಗೋಗುತ್ತಲ್ವಾ? ಅದು 75 ಅವರ್ ಅಷ್ಟೇ, 74 ಗಂಟೆ ಮಾತ್ರ ಅದಕ್ಕೆ ಟೈಮು. ಅದ್ರ ಮೀರಿ ತಗೊಂಡ್ರೆ ಅದು ಏನೇ ಮಾಡಿದ್ರು ಆಗೋದಿಲ್ಲ. ಹೌದೇನೋ? ಅಂದ್ರೆ ಮಾಡಬೇಕಾದ್ರೆ ತಗೊಬಂದು ಇಟ್ಕೋಬೇಕಲ್ವಾ? ಮಾಡ್ಬೇಕು. ಇವಾಗ ನಮಗೆ ಬೇಡ, ಮಗು ಬೇಡ, ಆದ್ರೂ ಸುಖ ಬೇಕು ಅಂತ ಅನ್ಸುತ್ತಲ್ವಾ, ನಾವು ಮಾಡಿ 1-2 ಅವರ್ 3 ಅವರ್ ಬಿಟ್ಟು ಮಾತ್ರೆ ತಿಂದ್ಬಿಟ್ಟು ಇರ್ಬೇಕು. ಆಮೇಲೆ ಆದ್ರೂ ಆಗುತ್ತೆ, ಅದೇ ಆಮೇಲೆ ಕರೆಕ್ಟ್ ಡೇಟಿಗೆ ಆಗುತ್ತೆ ಅದು. ಈ ತರ ಮತ್ತೆ ಇನ್ನೇನು ಹೇಳಿ, ಇಷ್ಟೊಂದು ಹೇಳಿದ್ದೀನಿ. ನೀನು ಇಷ್ಟ ಹೇಳಿದೆ ಬಿಡು, ಅವ್ರು ಹಿಂಗೆ ಹೇಳ್ತಿದ್ರು ಡೈಲಿ. ಅವಾಗಂತೂ ಡೈಲಿ ಹೇಳ್ತಿದ್ರು, ಗಂಡ ಅಂತಂದ್ರೆ ಲೇಟ್ ಆಗಿ ಬರೋದಂತೆ, ಅವನು ಹೊರಗಡೆ ಇಟ್ಕೊಂಡಿದ್ದೇನೆ ಬಿಡು. ನಾವೇನು 1 ನಿಮಿಷ ಫುಲ್ಲು ಒಂದು 60, 1 ನಿಮಿಷಕ್ಕೆ ಎಷ್ಟಪ್ಪ ಸೆಕೆಂಡ್, 60 ಸೆಕೆಂಡ, 60 ಸೆಕೆಂಡ್ ನಾವ್ ಅದನ್ನ ಮಾಡಲ್ಲ. ಬರೀ ಓನ್ಲಿ 11 ಸೆಕೆಂಡ್ ಅಷ್ಟೇ ನಾವ್ ಮಾಡೋದು. ನಿಮಗೆ ಹೆಂಗ್ ಸುಖ ಸಿಗುತ್ತೆ? ನಮ್ಗೆ ಔಟ್ ಆದ ನಂತರ ನಿಮಗೆ ಹೆಂಗ್ ಸುಖ ಸಿಗುತ್ತೆ? ನಿಮಗ್ ಔಟ್ ಆಗುತ್ತಲ್ವಾ, ಔಟ್ ಆಗಿದ್ದು ಒಳಗಡೆ ಹೋಗುತ್ತೆ ತಾನೇ. ನಮಗ್ ಏನೋ ಒಂಥರ ನಮ್ ಒಳಗಡೆ ಬಂತು, ಒಂಥರ ಏನೋ ಒಳಗಡೆ ಹೋಗಿರೋ ತರ ಅಂತ ಅನ್ಸುತ್ತೆ. ಒಂಥರ ರೋಮಾಂಚ ನಮ್ಮ ಮೈಯಲ್ಲೆಲ್ಲ ಸಣ್ಣಗಾದಂಗೆ, ಒಂಥರ ಜಿಮ್ ಏನೋ ಒಂಥರ ರೋಮಾಂಚನ. ಇಲ್ಲೊಂದಿದೆ, ಅದೇ ಲವ್ ಇದರಲ್ಲಿ ನೋಡಿದೆ, ಬೆಕ್ಕಲ್ಲಿದೆ ನಮ್ದ್ರಲ್ಲಿ ಎಲ್ಲ ಪೂರ್ತಿ ಬೆತ್ತಲೆ ಮಾಡ್ಕೊಂಡು ಎಷ್ಟು ಸಕ್ಕತ್ತಾಗಿ ಮಾಡ್ತಾರೆ ಗೊತ್ತಾ? ಹಂಗೆ ಹಲ್ಲು ಗಿಲ್ಲೆಲ್ಲ ಕಚ್ಚಿತಾರ ಹಂಗೆ. ಆತರ ಇಷ್ಟನ ಕಚ್ಚಿ ಮಾಡೋದು? ಅಲ್ಲ, ನಮ್ಗೇನು ಇಷ್ಟ ಅಂತ ಅಲ್ಲ, ಅಲ್ರಲ್ಲಿ ಮಾಡ್ತಾರಲ್ಲ, ಮತ್ತೆ ಹಂಗೆ ಆಗುತ್ತೆ ಇರ್ಬೇಕು ಅಂತ ಹುಡುಗಿರಿಗೆ ನಾವು ಅನ್ಕೊಳ್ಳೋದು. ನಮ್ದು ಟೀನೇಜ್ ಆತರ.
ಮೋಸ್ಟ್ಲಿ ಈ ತರ ಎಲ್ಲ ಆಗುತ್ತೆ ಏನೋ ಅಂತ. ಅವಳು ಕೈ ಕಾಲು ಕಡಿವಿ ಹಂಗೆ ಈಗ ಮಾತ್ರ ಹಂಗೆ ಕುಸಾಡಿ ಅದಕ್ಕೆ ನೋಡಿ ನೀನು ಯಾವ್ದಾದ್ರು ಸೆಕ್ಸ್? ನಾನು ಯಾವತ್ತೇ ಆ ಸೆಕ್ಸ್ ನೋಡಿಲ್ಲಪ್ಪ. ಅಲ್ಲ ನೋಡಿಲ್ವಾ ಅಂದೆ? ಬಾ ಒಂದಿನ ಹೋಗಿ ತೋರಿಸ್ತೀನಿ ನೋಡೋಣ. ಆಯ್ತಾ? ಸರಿ.